ಹಾಂ ಕೇಳ್ಕೊಂಡು ಸಹಾಯ ಕೊಟ್ಟೆ ಅಷ್ಟೇ. ಸಹಾಯಕ್ಕೆ ಅವನ್ನ ನೋಡಬಾರ್ದು, ಯಾವ ಪರ್ಪಸ್ಗೆ ಅಷ್ಟೇ. ಬಟ್ ಇವರಿಗೆ ಪುಣ್ಯ ಬರುತ್ತೆ ಯುದ್ಧಕ್ಕೋಸ್ಕರ. ಈ ತಪ್ಪಣೆಯಿಂದ ಮಾಡಿ ದೋಷ ಇಲ್ಲ, ಕೃಷ್ಣ ಕಳಿಸ್ಕೊಡೋದ್ರಿಂದ ದೋಷ ಇಲ್ಲ. ಅವರೇ ಹೋಗಿದ್ರೆ ಅವ್ರಿಗೆ ದೋಷ ಬಂದಿರೋದು, ಅವರೇ ಹೋದವರಿಗೆಲ್ಲ ದೋಷ ಬರುತ್ತೆ, ಕಳಿಸ್ಕೊಟ್ಟ ಸಮಸ್ಯೆ ಇಲ್ಲ. ಓಂ ನಾರಾಯಣ ಜೀರ್ಣಂ ದೋಷ ಬಂದಿತಂ ಕೇಯಂ ಶಾಮಿನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಸಾತೋ ಬ್ರಹ್ಮ ಯಜ್ಞಾತ ಓಂ ಆತ್ಮೇತಿ ಗಚ್ಚನ್. ಯಾರೋ ಮಾಡಿದ್ರಂತ ಆ ಥರ, ಎಲ್ಲ ಯಾರೇ ಉಪನ್ಯಾಸಕ್ಕೆ ಹೋಗ್ಬೇಕು, ಅವರು ಪಡೆದ ಅದಕ್ಕೆ ಹೋದೀನಿ ಈಗ ಹೋಗಿ ಕಾವೇರಿ ಸ್ನಾನ ಮಾಡ್ಕೊಂಬ ಕೊಡ್ಬೇಡ. ಅವ್ರ ಸಂಖ್ಯೆಯಲ್ಲಿ ಮತ್ತೆ ಬಿಟ್ಟು ಹೋಗ್ಬಿಟ್ರೆ ಕಷ್ಟ ಆಗ್ತೀವಿ. ಅಲ್ಲಿರೋ ಸ್ವಾರಸ್ಯ ಏನಂದ್ರೆ ಅಕಸ್ಮಾತ್ ಬಿಟ್ಟು ಹೋಗ್ಬಿಟ್ರೆ ಚೆನ್ನಾಗಿದೆ ಅಂತ ನಮ್ಗತಿ ಏನು. ಅದಕ್ಕೆ ಇದು ಒಂದು ಧರ್ಮದ ಕಟ್ಟೆ ಹಾಕಿಬಿಡ್ತಾರೆ, ಯಾವುದೋ ರೂಲ್ಸ್ ತೋರಿಸ್ತಾರೆ, ಹಾಗೆಲ್ಲ ಮಾಡ್ತಾರೆ. ಹೋಗಿದ್ದೆ ಬಹಳ ಸಂತೋಷ ಅಂತ ಹೇಳ್ಬೇಕು, ಅದು ಬಿಟ್ಬಿಡ್ಬೇಕು. ಭಾಳ ತಪ್ಪು. ಅಂದರೆ ಅಥ ಸಣ್ಣತನ ಇದ್ದರೆ ಎಲ್ಲೂ ಮೋಕ್ಷಕ್ಕೆ ಹೋಗೋ ಚಾನ್ಸಸ್ ಇಲ್ಲ. ಯಾವಾಗಲೂ ಬೆಳೆಸ್ತಿರ್ಬೇಕು. ಆ ಬೆಳೆದು ಕೂಡ ಒಳ್ಳೆ ಕಡೆ ಇರಬೇಕು, ಕೆಟ್ಟ ಕಡೆ ಭಾರಿ ಆಲ್ ಅಂತ ಹೇಳಿಬಿಟ್ಟು ಪಾಲ್ಡರ್ ಬೇಕಾದ್ರೆ ತಗೋತೀವೋ ಸ್ಥಿತಿ ಬರಬಾರ್ದು. ಅದಂಥ ಮೂರ್ಖತನೂ ಇರಬಾರ್ದು, ಇಷ್ಟ ಒಂದು ಸಂಕುಚಿತನೂ ಇರಬಾರ್ದು. ಕರೆಕ್ಟಾಗಿ ಒಂದು ಅದೆಲ್ಲ ಓದ್ಬೇಕಾದ್ರೆ ಶಾಸ್ತ್ರ ಓದಿ ಬರಬೇಕು. ಹಾಂ ಮತ್ತು ಅಜ್ಞಾನಿಗಳು ಮಾಡೋ ಚಾನ್ಸೇ ಇಲ್ಲ. ಇವತ್ತು ಆಕ್ಸಿಡೆಂಟ್ ಮಾಡ್ಬೇಕಾದ್ರೆ ಡ್ರೈವಿಂಗ್ ಬರಬೇಕು ಅವ್ರಿಗೆ ಫಸ್ಟು, ಅವ್ರು ಬಿಡ್ಸೋಡ್ಬೇಕು. ಅದೇನಾಯ್ತಂದರೆ ನಿಜವಾದ ಅರ್ಥ, ಇವಾಗ ಓದೋ ಪದ್ಧತಿನೇ ಸರಿ ಇಲ್ಲ. ಅರ್ಥ ಆಯ್ತಾ? ತರ್ಕಗಳಂತ ಓದ್ತಾರೆ, ನಾನು ಭಾರಿ ಬುದ್ಧಿವಂತ ಅನ್ಸ್ಕೊಬೇಕಂತ ಹೋಗ್ತಾರೆ, ಅದು ಏನೋ ಆಗ್ಬಿಡುತ್ತೆ. ಅದೇ ಶಾಸ್ತ್ರ ಆಮೇಲೆ ಓದಲೇ ಅದನ್ನು ಮೊದಲೇ ಓದ್ಬಿಡ್ತಾರಲ್ಲ, ತಲೆ ಕೆಟ್ಟೋಗ್ಬಿಟ್ಟು. ಮೊದಲು ಸೀಮೆ ಎಣ್ಣೆ ಹಾಕಿದ ಪಾತ್ರೆಗಳಿಗೆ ಖೀರ್ ಮಾಡ್ಲಿಕ್ಕೆ ಕೊಟ್ಟರೆ ಏನಾಗುತ್ತೆ? ಬರೀ ಸೀಮೆ ಎಣ್ಣೆನೇ ಮಾಡ್ತಾರೆ. ಆಮೇಲೆ ಪಾತ್ರೆ ಎಲ್ಲ ತೊಳೆದ ಸೀಮೆ ಎಣ್ಣೆ ಹಾಕಿ ಪರವಾಗಿಲ್ಲ, ಮೊದಲೇ ಹಾಕಿರ್ತಾರೆ ಸೀಮೆ ಎಣ್ಣೆ ಕಡಿಮೆ ಮಾಡ್ತಾರೆ. ನಮ್ಮಲ್ಲಿ ಇಲ್ಲ. ಈಗ ಸಮಾಜ ಬೆಳೆಸಬೇಕು, ಇದಾಗಬೇಕು, ನಮ್ಮ ಬೆರಳಿಗೆ ಏನೂ ಬರೋದಿಲ್ಲ. ಬೆಳೆಸಕ್ಕೆ ಒಂದು ಯೋಚನೆ ಮಾಡೋಣ ಅಂತ ತಿಳ್ಕೊಂಡ್ರೆ ಎಷ್ಟು ಪುಣ್ಯ ಬರುತ್ತಾಗ. ಏನಾದರೆ ಕಲ್ಲು ಹಾಕ್ಬೇಕಷ್ಟೆ. ಕಲ್ಲು ಹಾಕಿ ಎಂಜಾಯ್ ಮಾಡ್ತಾರಪ್ಪ ಸದ್ಯ ನಮ್ಮ ದೇವರದಾಗ. ಕೆಲಸ ನಿಲ್ಲಿಸಿಬಿಟ್ಟೆ ತುಂಬ ತಪ್ಪ. ನಾವು ಸರ್ಮೂಲ ಬಿಡುಗಡೆ ಮಾಡಿದಾಗ ಹೇಳಿದ್ದಾರೆ, ಎಲ್ಲ ಏರ್ಪಾಟ್ ಮಾಡಿದರೆ ಕೊನೆಗೆ ಎಲ್ಲ ತೊಗೊಂಡಾಗಿದೆ. ಕೊನೆಗೆ ಯಾರೋ ನಮ್ಮವರೇನೆ ಅವನೇ ತೋರಿಸ್ತಾರೆ, ಲೆಟ್ರ್ ಬರಲ್ಲ ನೋಡಿ, ರಕ್ತಪಾತ ಆಗುತ್ತೆ, ಕೊಡಬೇಡಿ ಅವನಿಗೆ, ರಕ್ತಪಾತ ಆಗುತ್ತೆ. ನಾವೇನು ಇದು ಕೊಟ್ಟೆ ಇರೋದು ಆಗಲ್ಲ, ನಮಗೆ ಗೊತ್ತಿದೆ, ಬಟ್ ನಮ್ಮ ಮೇಲೆ ಹಾಕ್ತಾರೆ. ಆಮೇಲೆ ಹೇಳಿದಾಗ ನಾವೇನು ಮಾಡಿದ್ವಿ ಗೊತ್ತಾಗ, ಇರೋದು 3 ದಿವಸ ಇರೋದು ಅಲ್ಲಿ ಬೇನೆ ವಿದ್ಯಾಪೀಠ ಬೇದಾಡ್ಸೋದು ಬಿಡಿ, ಯಾವಾಗಲೂ ಸಿದ್ಧ ಅಂತ ಕೇಳಿದ್ರೆ ನಮ್ಮಲ್ಲಿ ಮಾಡಿ ಅಂತ ಹೇಳಿದ್ರು. ಅವಾಗ ಚೇಂಜ್ ಮಾಡಬೇಕಲ್ಲ, ಮತ್ತೆ 10,000 ಪಾಂಪ್ಲೆಟ್ ಮಾಡಿಸೋರು ಮೂಲಕ ರಿಪೀಟ್ ಮಾಡಿಸಿ ಪೇಪರಿಗೆ ಕೊಟ್ಟು, ಇಷ್ಟಾದ್ರಲ್ಲಿ ಜನ ಹೋಗ್ತಾರೆ ಗೊತ್ತಿಲ್ಲದೆ ಅಂತೇಳಿ ಅಲ್ಲಿ ಒಂದು ಬಸ್ಸು ಟ್ಯಾಕ್ಸಿ ಎಲ್ಲ ಇಟ್ಟು ಕಾರ್ ಇಟ್ಬಿಟ್ಟು ಕರ್ಕೊಬನ್ನಿ ಅಂತೇಳಿ. ಅಂಥ ಜನ ಮಾಡಿದವರೆ ನಿಮ್ಮವರೇ ಮಾಡಿರೋದು. ಅವರೇ ಹೇಳ್ತಾರೆ, ನಿಮಗೆ ಗೊತ್ತಿದೆ ಪಾಪ ನಿಮ್ಮವರೇ ಮಾಡಿದ್ದಾರೆ, ಹೆಸರು ಕೂಡ ಹೇಳ್ತಾರೆ ಏನು ಮಾಡಬೇಕು. ಅದು ಎಷ್ಟು ಕೆಟ್ಟ ಬುದ್ಧಿ ಇರ್ಬೋದು. ಅದ್ರ ಜೊತೆಗೆ ನಡಿಬೇಕಾದ್ರೆ ಸರ್ಕಲ್ ನಿಲ್ಲಿಸಿದಾರು, ಬೇರೆ ಊರಿನ ಅವರಿಗೆ ಇಲ್ಲಿ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗಿದೆ, ಹೋಗಿದ್ದು ಕಷ್ಟ, ಅಲ್ಲಿ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗಿದೆ. ಅವ್ರು ಬಂದು ಹೇಳ್ತಾರೆ, ಆಚಾರ್ಯ ಯಾಕೆ ಕ್ಯಾನ್ಸಲ್ ಆಯಿತು ಫೋನ್ ಮಾಡ್ತಾರೆ, ಎಲ್ಲಿ ಆಗಿದ್ದು ಕ್ಯಾನ್ಸಲ್, ಅಲ್ಲಿ ಕೂತ್ಕೊಂಡು ಹೇಳ್ತಿದ್ದಾರೆ ಹೋಗಿ ಕ್ಯಾನ್ಸಲ್ ಆಗಿದೆ. ಈಗ ಎಷ್ಟು ಹಠ ಇರಬೇಕು. ಇಷ್ಟಾದರೂ ಕೂಡ ಗ್ರ್ಯಾಂಡ್ ಫಂಕ್ಷನ್, ಸಿಕ್ಕಾಬಟ್ಟೆ ಚೆನ್ನಾಗಾದ ಕಾರ್ಯಕ್ರಮ, ಇಷ್ಟು ವಿಗ್ರಹಗಳು ಮಾಡಿ ಕೂಡ ಅಲ್ಲ 99 31 ಜನವರಿ ಅವತ್ತಾಗಿದೆ. ಅದು ಪುಷ್ಯಾರ್ಕ ಯೋಗ ಇತ್ತು. ಅವ್ರಿಗೆ ಎಷ್ಟು ಪಾಪ ಬಂದರು, ಪುಷ್ಯಾರ್ಕ ಯೋಗ ದಿವಸ ಪಾಪ ಬರ್ಕೊಂಡು ಅಂದರೆ ಇದೆ. ಇಷ್ಟು ಸದ್ತಾರೆ ಇದ್ದರೆ ಏನು ಮಾಡೋಕ್ಕಾಗುತ್ತೆ ಇದೆಲ್ಲ ಇರ್ತಾವೆ. ಬಟ್ ದೊಡ್ಡವರೆಲ್ಲ ಹಾಗಿದ್ದೀರ. ಅದೊಂದ 18 ಜನ ಸ್ವಾಮಿಗಳು ಬಂದರು, 18 ಜನ ಕಳಿಸೋ ಸ್ವಾಮಿಗಳು. ಅಷ್ಟು ಸ್ವಾಮಿ ಬಂದು ಬಂದ್ಬೇಕು ಎಂದೂ ಬಂದಿಲ್ಲ. ಹಾಂ ನೀವು ವಾಟ್ ಸೆಟ್ ಅಂತ ಹೇಗೆ ಹೇಳ್ತೀರಿ? ಓಂ ಬಟ್ ಏನಾಯ್ತು ಈಗ, ಬ್ರಹ್ಮದೃಷ್ಟಿ ಉತ್ಕರ್ಷ ಇದೆಲ್ಲ ಸರಿ ತಿಳ್ಕೊ. ದೊಡ್ಡವರೆಲ್ಲ ಗೌರವಿಸೋದ್ರೆ ದೇವರ ಸನ್ನಿಧಾನ ಅಷ್ಟೇ. ಮೀಟರ್ ಲೀಡರ್ ಬಂದ, ಅವನೇನು ವ್ಯಕ್ತಿಯಾಗಿ ನೋಡೋದಿಲ್ಲ. ಅವನ ಮೀಟರ್, ಅವನ ಹೆಸರು ಕೂಡ ಇತ್ತು. ನಾವೇನು ಮಾಡ್ತೀವಿ, ಮೀಟರ್ ಅಷ್ಟೇ, ಅವನಿಗೆ ಹೆಸರು ಏನು ಕೇಳೋದಿಲ್ಲ. ಅವ್ನು ಗೊತ್ತಾಯ್ತಾ, ವಯಸ್ಸು ನಥಿಂಗ್ ಬಂದ ನೋಡ್ಕೊಂಡು ಹೊರಟೋದು 3 ಆ ಥರ ನೋಡಬೇಕು. ಆಮೇಲೆ ಅವನ ಆರ್ಡಿನರಿ ಪರ್ಸನ್ ಅಷ್ಟೇ. ಅಧಿಕಾರ ಇರೋವರೆಗೂ ಅವನಿಗೆ ಬೆಲೆ ಇದೆ. ಅದಕ್ಕೋಸ್ಕರ ಬ್ರಹ್ಮದೃಷ್ಟಿ ಉತ್ಕರ್ಷ, ಬ್ರಹ್ಮನ ಪರಮಾತ್ಮ, ಅಲ್ಲಿ ದೇವರ ಸನ್ನಿಧಾನ ಅಂತ ತಿಳ್ಕೋಬೇಕು. ಇದೊಂದು ಮಾತು ಎಷ್ಟಕ್ಕೆ ವ್ಯಾಖ್ಯಾನ ಗೊತ್ತಾಯಿತು, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ಎಲ್ಲದಕ್ಕಿದೆ ಅರ್ಥ. ದೇವ ಸನ್ನಿಧಾನ ಒಂದಿಟ್ಟಿದ್ರೆ ನಾವು ಬರಲಿಕ್ಕೆ ಸಾಧ್ಯ ಇರಲಿಲ್ಲ. ಎಚ್ಚರ ಇದ್ದು ಬಿಟ್ಟರೆ ಒಳ್ಳೆ ರೀತಿ ಅದರ ಅನುಗ್ರಹ. ಬ್ರಹ್ಮದೃಷ್ಟಿ ಕೆಲಸ ಕೊಡಿಸೋರು ಥ್ಯಾಂಕ್ಸ್ ಹೇಳ್ತಾರೆ, ಹೋದಲ್ಲ ನೋಡಿ ಎಷ್ಟೋ ದಿವಸ ಆಯಿತು ನೀವು ಕೆಲಸ ಕೊಡಿಸಿದ್ದು ನೆನೆಸ್ಬೇಕು ಅಂತ ಹೇಳಿದ್ರು. ದೇಹ ಕೊಟ್ಟವರು ತಂದೆ ತಾಯಿಗಳು
ಕೆಲಸ ಕೊಟ್ಟವರು ದೇಹ ಇದ್ದರೆ ಕೆಲಸ ಆಮೇಲೆ ಆ ಥರ ವ್ಯವಸ್ಥೆಗಳೇ ನಮ್ಮಲ್ಲಿ ಇಲ್ಲ, ಆದ್ದರಿಂದ ಹಾಳಾಗೋದಿಲ್ಲ. ಬ್ರಹ್ಮದೃಷ್ಟ್ಯ ಸದೋಷಸ್ಯ ಅಸೌ ಹೀಗೆ ಹೇಳಿದರು. ಪ್ರೇಮದಲ್ಲಿ ಇದ್ದಾನೋ ಇಲ್ಲ ಸೂತ್ರ ನೋಡಿ ಹೇಗೆ ಹೇಳಿದ್ದಾರೆ. ಸುಮ್ಮನೆ ಹೇಳಬಾರದೆ. ನ ಪ್ರತೀಕೆ ನಹಿ ಸಹ ಅಂದರೂ ಒಂದೇ, ಪ್ರತೀಕೆ ಸಹ ಅಂದರೂ ಒಂದೇ. ಸೂತ್ರ ಹೇಗಿರ್ಬೇಕು ಯಾವಾಗಲೂ ಶಾರ್ಟ್ ಆಗಿರೋದು. ಇನ್ನು ಪ್ರತೀಕೆ ಸಹ ಅಂಬೋದು ಶಾರ್ಟು, ನ ಪ್ರತೀಕೆ ನಹಿ ಸಹ ಅಂಬೋದು ಶಾರ್ಟು. ಹಾಂ, ಮತ್ತೆ ಯಾಕೆ ಸೂತ್ರ ಯಾಕೆ ಬರೆದ್ರು ಅಂತ ಕೇಳಿದರೆ ಎರಡು ಉತ್ತರ ಬರು. ಅದು ಬರೋದು ಏನು ಅರ್ಥ ಆಗ್ತದೆ, ಇದು ಇದ್ದಾನೆ ಅಂತ ಅಷ್ಟೇ ಅರ್ಥ ಆಗ್ತಿತ್ತು. ಪ್ರತೀಕೆ ಸಹಿ ಸಹ ಅಂತ ಇದ್ದಾನೆ ಅಂತ ಆಗ್ತಿತ್ತು. ಆದರೆ ಅವನೇ ಅವನು ಅಲ್ಲ ಅಂತ ಆಗ್ತಿರ್ಲಿಲ್ಲ, ಮತ್ತು ಇಲ್ಲ ಅಂತಲೂ ಅಲ್ಲ ಅಂತ ತಿಳ್ಕೊಬೇಡಿ ಅಂತ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಮಿನಿಮಮ್ ಹೇಳೋದು ಏನು ಅರ್ಥ, ಮಿನಿಮಮ್ ಹೇಳೋದು ಅಂತ ಕೇಳಿದರೆ ಸರಿಯಾಗಿ ಹೇಳಬೇಕು ಅಂತ ಅರ್ಥ. ಮಿನಿಮಮ್ ಅಂತೇಳಿ ಕಡಿಮೆ ಮಾಡೋದಲ್ಲ. ಆದರೆ ಎಷ್ಟು ಕಡಿಮೆ ಮಾಡಿದರೆ ಅರ್ಥ ಆಗುತ್ತೋ ಅಷ್ಟು ಕಡಿಮೆ ಮಾಡಬೇಕು ಅಂತ ಅರ್ಥ, ಹೊರತು ಪೂರ್ತಿ ಕಡಿಮೆ ಮಾಡಬೇಕು ಅಂತ ಅರ್ಥ ಅಲ್ಲ. ಇಲ್ಲೂ ಚಾತು ಅಷ್ಟಲ್ಲಿ ಮುಗಿಸ್ಬಿಡೋಕ್ಕಾಗ್ತಿತ್ತು ಅಷ್ಟೇ, ಹಾಗಾಗೋದಿಲ್ಲ. ಅದಕ್ಕೆ ಸೂತ್ರಕ್ಕೆ ಯಾಕೆ ಅಕ್ಷರ ಮಾಡಿದರು ಅಂದರೆ ಗಟ್ಟಿ ಆಗಬೇಕಾಗಿದೆ. ಈಗ ಪ್ರತೀಕದಲ್ಲಿ ಇದ್ದೇ ಇದ್ದಾನೆ ಅಂತ ಹೇಳಬೇಕಾಗಿದೆ, ಅಟ್ ದ ಸೇಮ್ ಟೈಮ್ ಪ್ರತೀಕವೇ ಅವನು ಅಲ್ಲ ಅಂತ ಹೇಳಬೇಕಾಗಿದೆ. ಅದಕ್ಕೋಸ್ಕರ ಈಗ ಹೇಳಿದ್ದರಿಂದ ಅದು ಹೇಳಿದ ಡಬಲ್ ನೆಗೆಟಿವ್ಸ್ ಮೇ ಒನ್ ಎಂಫೆಟಿಕ್ ಅಫರ್ಮೇಟಿವ್, ಒನ್ ಅಫರ್ಮೇಟಿವ್ ಅಲ್ಲ, ಒನ್ ಎಂಫೆಟಿಕ್ ಅಫರ್ಮೇಟಿವ್. ಬರೋದಿಲ್ಲ ಅಂತಲ್ಲ, ಬಂದೇ ಬರ್ತೀನಿ ಅಂದರೆ ಬಂದೇ ಬರ್ತಾರೆ. ಅದು ಆ ಸೂತ್ರ ನೋಡಿ ತಿಳ್ಕೊಬೇಕಾದ್ರೆ ಅದೇ ಹೇಳಿದ್ದು ಪೂರ್ವಪಟ್ಟ ಸಿದ್ಧಾಂತ ಮತ್ತು ಇದು ಅದು ಎಲ್ಲ ಸೇರ್ಕೊಂಡು ಓಂ ಬ್ರಹ್ಮದೃಷ್ಟಿ ಉತ್ಕರ್ಷಾತ್ ಓಂ. ಆ ಕಾಲಕ್ಕೆ ಅದು ಪರಮಾತ್ಮ ಸನ್ನಿಧಾನ ಇದೆ, ಆದ್ದರಿಂದ ಪ್ರತಿಮೆಗಳಿಗೆ ನಾವು ಗೌರವ ಕೊಡಬೇಕು. ಬ್ರಹ್ಮದೃಷ್ಟಿ ಸರ್ವತಾ ಕಾರ್ಯೈವ ಪರಮೇಶ್ವರೇ ಉತ್ಕರ್ಷ. ಅಲ್ಲಿ ಹಿಂದೆ ಬಿಡ್ತಾಯ್ತು ಅದು, ಅದೇ ಈಗ ಆಗ್ತಿರೋದು ಸರಿ. ಹಾಂ, ಯಾವುದು ಎಲ್ಲಿದೆ ರಾಮಾಜ ಪ್ರಾಣಪರ್ಯ? ಅದರಲ್ಲೇ ತಾನೆ ಹಿಂದಿನ ವಾಕ್ಯ. ಎಲ್ಲಿ ಪ್ರತೀಕಗಳು ಯಾವುದು ಉತ್ತ ಪ್ರಶ್ನೆ. ಅದಕ್ಕೆ ದಾವಾದಿ ಪ್ರಾಣ ಅಂತ, ದಾವಾದಿ ಪ್ರಾಣ ಪರ್ಯಂತ. ಇದರಲ್ಲಿ ಮುಖ್ಯ ಪ್ರತಿಭೆ ಯಾವುದು ಅಂತ ಕೇಳಿದರೆ ವಾಯುದೇವ. ಎಲ್ಲ ಪ್ರತಿಭೆಗಳು ಅವಷ್ಟಕ್ಕೆ ಪ್ರತಿಭೆ, ಆದರೆ ವಾಯುದೇವರು ಇರಬೇಕು ಅದರೊಳಗೆ. ವಾಯುದೇವ ಅಂತ ಡೈರೆಕ್ಟ್ ಪ್ರತಿಭೆ, ಅವ್ರು ಇನ್ನೊಬ್ರು ಬೇಕಿಲ್ಲ. ಇದು ವಾಯುದೇವರಿಗೆ ದೊಡ್ಡ ಮಹಿಮೆ. ಅದು ಎಲ್ಲರ ಸೇವೆ ಮಾಡೋಕ್ಕೆ ಸಾಧ್ಯ ಆಗುತ್ತಾ? ಇಲ್ಲ. ಅದಕ್ಕೆ ಯಾರು ಮಾಡಿಬಿಟ್ರೆ ಸಾಕು, ಪ್ರಸಾರ ಮಾಡಿದರೆ ಸಾಕು. ಬ್ರಹ್ಮದೃಷ್ಟ್ಯಾ ಸದೇವ ತದೋಪಾಸ್ಯ ವಿಷ್ಣು ಸರ್ವೈರಪಿ ಧ್ರುವಂ ಮಹತ್ವವಾಚಿ ಶಬ್ದೋ ಸಹ ನಾಮಾದಿ ಪ್ರಾಣಪರಿ ಉಭಯೋ ಪ್ರಥಮಾತ್ಮತಃ ಐಕ್ಯದೃಷ್ಟಿ ರೀತಿ ಭ್ರಾಂತಿ ಅಬುಧಾನಾಂ. ಕೆಲವರಲ್ಲಿ ಒಂದು ಅಪಾಯ ಇದೆ, ಪ್ರತಿಮೆನೇ ದೇವರು ಅಂತ ತಿಳ್ಕೊಂಡು ಅಪಾಯ ಇದೆ. ಅದು ತಿಳ್ಕೊಂಡು ಏನಾಗುತ್ತಾಗ ಜಡ ಆಗಿಬಿಡುತ್ತೆ, ಜಡೇಶ್ವರ ಐಕ್ಯ ತಿಳ್ಕೊಂಡಾಗ. ಇನ್ನೊಂದು ಗುಂಪಿದೆ, ಅದು ದೇವ್ರು ಇಲ್ಲೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಹಾಗಿದ್ರೆ ಏನಾಗುತ್ತಾಗ ಪ್ರತಿ ಪೂಜೆಗೆ ಅರ್ಥನೇ ಇಲ್ಲ ಅಂತಾಗ. ಅದಕ್ಕೇನು ಹೇಳಿದರು, ನ ಪ್ರತೀಕೆ ನಹಿ ಸಹ. ಅಲ್ಲ ಅಂಬೋದು ನಿಜ, ಇಲ್ಲ ಅನ್ಬೋದು ಅಷ್ಟೇ ಸುಳ್ಳು. ಆ ರೀತಿ ಅರ್ಥ ಹೇಳಿದ್ರು. ಇದೆ ಹೌದು, ಹೇಳಿದ್ರಲ್ಲ ಇರುತ್ತೆ ಅಂತ ಹೇಳಿದ್ರಲ್ಲ. ಹೌದು, ಇದು ಅದಕ್ಕೆ ದೊಡ್ಡವ್ರು ಪೂಜೆ ಮಾಡಿ ಕೊಟ್ಟಾಗ ಇದು ಜಾಸ್ತಿ ಇರುತ್ತೆ. ಹೌದು, ಮತ್ತೆ ಇಲ್ಲದೆ ಪೂಜೆ ಮಾಡಿ ಉಪಯೋಗನೇ ಇಲ್ಲ. ಪೂಜೆ ಮಾಡಿದ್ದು ವೇಸ್ಟ್ ಆಗಿಬಿಡುತ್ತೆ. ಧರ್ಮಾದಿ ಸ್ಥಿತಿರೇ ಮಾತ್ರ. ಯಾರು ಮಂತ್ರ ಇದು ಪ್ರಸಾದ ಮಂತ್ರ ಕೊಟ್ಟು ಏನು ಮಾಡ್ತೇವೆ ನಾವು? ಕಣ್ಣಿಗೆ ಹಚ್ಕೊಳ್ತೇವೆ. ಯಾತಕ್ಕೆ? ಕಣ್ಣಿಗೆ ಹಾಕ್ಕೊಳ್ತೇವೆ. ಕಾರಣ ಏನು? ಕೊಟ್ಟವ್ರು ಸಾಮಾನ್ಯ ಇರ್ಬೋದು, ಬಟ್ ಯಾರ್ದದು? ಅವ್ರು ಕೊಟ್ಟಿದ್ದು. ಇವರು ಅಧಿಷ್ಠಾನ ಅಷ್ಟವರ್ತಿ ಅದಲ್ಲ. ಅದು ಹೌದೋ ಅಲ್ಲೋ ಮಂತ್ರ ಹೌದೋ ಅಲ್ಲೋ, ಅವ್ರು ಕೊಟ್ಟಿದ್ದು ಹೌದೋ ಅಲ್ಲೋ, ಈಗ ಅವ್ರು ಕೊಡ್ತಿದ್ದಾರಾ? ಅಲ್ಲ. ಆದರೆ ಮಂತ್ರ ಯಾರ್ದು ಅಂತ ಹೇಳ್ತಾರೆ? ಅವ್ರು ನನ್ನ ಅಷ್ಟೇ ಅಂತ ಕೊಡೋದಿಲ್ಲ, ಕೊಡಬೇಕಲ್ಲ, ಯಾರು ಗೊತ್ತಾರೆ ಕೊಡೋದು. ಅದು ಅಷ್ಟು ಕಾಮನ್ಸ್ ಇದ್ದರೆ ಎಲ್ಲ ಕೆಲಸ ಮುಗಿದೋಗ. ಲಾಭಾದಿ ಸ್ಥಿತಿರೇ ಮಾತ್ರ ಬ್ರಹ್ಮಣೋ ಹಿ ವಿಧೀಯತೆ ಸರ್ವಾರ್ಥ ಪ್ರಥಮಾ ಯಸ್ಮಾತ್ ಸಪ್ತಮ್ಯರ್ಥ ತಥೋಮತ. ಹೀಗೆ ಎಷ್ಟು ಅರ್ಥ ಹೇಳ್ತಾರೆ ನೋಡಿ. ಸರ್ವಾರ್ಥ ಪ್ರಥಮ, ಲಾಭವನ್ನೇ ದೇವರು ಅಂತ ತಿಳ್ಕೊಳ್ಳಿ. ಗೊತ್ತಾಯ್ತಾ? ಪ್ರತಿಯೊಂದನ್ನು ಹಾಗೆ ಹೇಳ್ತಾ ಹೋಗ್ತಾರೆ. ಪ್ರಾಣನೇ ದೇವರು ಅಂತ ತಿಳ್ಕೊಳ್ಳಿ. ಅದು ಹೇಳ್ಬೇಕಾದ್ರೆ ಅರ್ಥ ಹೀಗಿದೆ. ಪ್ರಾಣನಲ್ಲಿ ಅಂತ ಅರ್ಥ ಮಾಡಬೇಕು. ಪ್ರಾಣನೇ ದೇವರು, ಪ್ರಾಣನಲ್ಲಿ ದೇವರು. ಯಾತಕ್ಕೆ? ಸೂತ್ರ ವ್ಯಾಕರಣ ಕೊಟ್ಬಿಡ್ತಾರೆ. ಏನಂತ? ಸರ್ವಾರ್ಥ ಪ್ರಥಮ ಯಸ್ವ. ಪ್ರಥಮ ಭಕ್ತಿ 7 ಭಕ್ತಿ ಅರ್ಥದಲ್ಲೂ ಮಾಡಬಹುದು. ಗೊತ್ತಾಯ್ತಾ? ಅದಕ್ಕೆ ಕೊಡುತ್ತೆ ಅಂತ ಅರ್ಥ ಹೇಳಿ. ಓ ಬ್ರಹ್ಮದೃಷ್ಟಿ ಉತ್ಕರ್ಷಾತ್ ಓಂ ಬ್ರಹ್ಮದೃಷ್ಟಿ ಸರ್ವಥಾ ಕಾರ್ಯೈವ ಪರಮೇಶ್ವರೇ ಉತ್ಕೃಷ್ಟತ್ವ. ಬೇರೊಂದು ಪ್ರಶ್ನೆ ಬಂತು. ಇನ್ನು ದೇವರನ್ನು ಕೂಡ ಹಾಗೆ ತಿಳ್ಕೊಂಡ್ಬಿಟ್ರೆ ಹಾಗೆ ತಿಳ್ಕೊಬಾರ್ದು. ದೇವರು ಅಂತಲೇ ತಿಳ್ಕೊಬೇಕು. ರಾಯರು ಅಂತಲೇ ತಿಳ್ಕೊಬೇಕು. ಒಳಗೆ ದೇವರಿದ್ದಾರೆ, ಅದು ಮುಂದಿನ ಪ್ರಶ್ನೆ.
ರಾಯರು ದೇವರು ಅಂತ ತಿಳ್ಕೊಳಾಗಿಲ್ಲ, ಬೃಂದಾವನ ರಾಯರು ಅಂತ ತಿಳ್ಕೊಳಾಗಿಲ್ಲ. ರಾಯರು ಅಂತ ತಿಳ್ಕೊಂಡೇ ಪೂಜೆ ಮಾಡಬೇಕು. ದೇವರು ಅಂತ ತಿಳ್ಕೊಂಡೇ ಪೂಜೆ ಮಾಡಬೇಕು. ಅವ್ರು ದೇವರಲ್ಲಿ ಯಾರಿದ್ದಾರೆ ಅಂತ ಕೇಳಬಾರ್ದು. ದೇವರ ಅಲ್ಟಿಮೇಟ್ ಅದು. ಅದಕ್ಕೆ ಬ್ರಹ್ಮದೃಷ್ಟಿಯ ಸರ್ವಥಾ ಕಾರ್ಯೈವ ಪರಮೇಶ್ವರೇ ಉತ್ಕೃಷ್ಟತ್ವ. ಬ್ರಹ್ಮದೃಷ್ಟ್ಯಾ ಸರ್ವೋಪಾಸ್ಯೋ ವಿಷ್ಣು ಸರ್ವೈರಪಿ ಧ್ರುವಂ ಮಹತ್ವವಾಚಿ ಶಬ್ದೋಯಂ ಮಹತ್ವಜ್ಞಾನವೇ ವಹಿ ಸರ್ವತಃ ಪ್ರೀತಿಜನಕಃ ಜೀವಿಜನಕಂ ಅತಃ ಸರ್ವಥಾ ಭವೇತ್. ಆತ್ಮೇತ್ಯೇವ ತದೋಪಾಸ ಸದಾ ಬ್ರಹ್ಮತ್ವ ಸಂಯುತ. ದೇವರನ್ನು ಯಾವಾಗಲೂ ಆತ್ಮ ಅಂತ ಉಪಾಸನೆ ಮಾಡೋದು ಒಂದೇ, ಬ್ರಹ್ಮ ಅಂತ ಉಪಾಸನೆ ಮಾಡೋದು ಒಂದೇ. ಹಾಗೆ ಮಾಡೋದು. ಕಾರ್ಯೈವ ಸರ್ವಥಾ ವಿಷ್ಣೋ ಬ್ರಹ್ಮತ್ವಂ ನ ಪರಿತ್ಯಜೆ. ಅದು ವಿಷ್ಣುವನ್ನು ದೇವರು ಅಂತ ಯಾವಾಗಲೂ ತಿಳ್ಕೊಂಡಿರ್ಬೇಕೇ ಹೊರತು ದೇವರು ರಾಮನನ್ನು ಮನುಷ್ಯರೆಲ್ಲ ಉತ್ತಮ ತಿಳ್ಕೊಂಡು ಸಾಕ್ಷಾತ್ ಪುರುಷೋತ್ತಮ ಅಂತಲೇ ತಿಳ್ಕೋಬೇಕು. ಇವೆಲ್ಲ ನಿಯಮಗಳು. ಅದಕ್ಕೆ ಹೇಳ್ತಾರೆ ಇಷ್ಟೆಲ್ಲ ಬಂತು ಹೇಳ್ತೀರಿ, ಆಪತ್ಕಾಲ ಬಂದಾಗ ಏನು ಮಾಡಬೇಕು ಅಂತ ಮುಂದಿನ ಸೂತ್ರ. ಓಂ ಆದಿತ್ಯಾದಿ ಮತಯಶ್ಚ ಅಂಗ ಉಪಪತ್ತೇ ಓಂ. ಅದು ನಾಳೆ ಅಂದರೆ ನಾಡಿದ್ದು. ಓಂ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿರೇಕ. ಹಾಂ